ಬಿಜೆಪಿ ಸರ್ಕಾರ 4 ಸಮಿತಿಗಳನ್ನಾಗಿ ರೂಪಣೆ ಮಾಡಿ ಕಿತ್ತಾಕಿ ಇವತ್ತು ಶ್ರೀಮಂತರಿಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಹೊರಟಿದೆ. ಹಾಗಾಗಿ ಈ ದಿನ ಆಗಸ್ಟ್ 10ನೇ ತಾರೀಕು ದೇಶಾದ್ಯಂತ ರೈತರು, ಕಾರ್ಮಿಕರು, ಕೃಷಿ ಕೂಲಿಕಾರರು, ಬಡ ಜನರು ದೊಡ್ಡ ಮಟ್ಟದ ಜೈಲು ಬರೋ ಚಳವಳಿಯನ್ನು ನಡೆಸ್ತಾ ಇದ್ದಾರೆ. ಆಗಸ್ಟ್ 10ನೇ ತಾರೀಕಿಗೆ ಯಾಕೆ ನಾವು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿದ್ದಾಗೆ ನಿನ್ನೆ ತಾನೇ ಆಗಸ್ಟ್ 9ನೇ ತಾರೀಕು ಸುಮಾರು 84 ವರ್ಷಗಳ ಹಿಂದೆ ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗ್ರಿ ಅಂತೇಳಿ ಒಂದು ಕರೆ ಕೊಟ್ಟಿದ್ರು. ಆವತ್ತು ಬ್ರಿಟಿಷರು ನಮ್ಮ ದೇಶದ ಜನರನ್ನು ಶೋಷಣೆ ಮಾಡ್ತಾ, ಅವರನ್ನು ದಬ್ಬಾಳಿಕೆ ಮಾಡ್ತಾ ನಮ್ಮ ದೇಶವನ್ನು ಕೊಳ್ಳೆ ಹೊಡಿತಾ ಇದ್ರು ವಿದೇಶಿ ಕಂಪನಿಗಳು. ಇವತ್ತು ಕೂಡ ನಮ್ಮ ದೇಶದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು, ವಿದೇಶಿ ಕಂಪನಿಗಳು, ಕಾರ್ಪೊರೇಟ್ ಶ್ರೀಮಂತರು ನಮ್ಮ ದೇಶದ ರೈತರನ್ನ, ನಮ್ಮ ದೇಶದ ಕಾರ್ಮಿಕರನ್ನ, ಬಡವರನ್ನ, ನಾಗರಿಕರುಗಳನ್ನ ಇವತ್ತು ವ್ಯಾಪಕವಾಗಿ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾರ್ಮಿಕ ಸಂಘಟನೆಗಳು, ಸುಮಾರು 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು, 540 ಸಂಘಟನೆಗಳನ್ನಂಥ ರೈತ ಸಂಘಟನೆಗಳು, SKM ಮತ್ತು ವಿವಿಧ ಸಂಘಟನೆಗಳು ದೇಶಾದ್ಯಂತ ಇವತ್ತು ಜೈಲುವರೆಗೆ ಕರೆಯನ್ನು ಕೊಟ್ಟಿದ್ದೀವಿ. ಪ್ರಮುಖವಾದಂಥ ಬೇಡಿಕೆಗಳು ಏನಂತ ಹೇಳಿದ್ರೆ, ಒಂದು, ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ 14 ವರ್ಷದಿಂದ ಅಧಿಕಾರದಲ್ಲಿದೆ. ನಮ್ಮ ದೇಶದ 44 ಕಾರ್ಮಿಕ ಕಾನೂನುಗಳಲ್ಲಿ 39 ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ 4 ಸಂಹಿತೆಗಳನ್ನಾಗಿ ಇವತ್ತು ರೂಪಣೆ ಮಾಡಿದೆ. ಇದರಿಂದ ನಮ್ಮ ದೇಶದ ಕೋಟ್ಯಾಂತರ ಜನ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ನಿರಾಕರಣೆ ಮಾಡಲಾಗ್ತದೆ. ಅವರಿಗೆ ಸಾಮಾಜಿಕ ಭದ್ರತೆ ಇಲ್ಲ. ಅವರು ಯಾವ ಹೋರಾಟದಿಂದ ಸೌಲಭ್ಯಗಳನ್ನು ಪಡೆದಿದ್ದರೂ ಆ ಸೌಲಭ್ಯಗಳನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬ್ರಿಟಿಷ್ ಕೌನ್ಸಿಲ್ನಲ್ಲಿ ಕಾನೂನು ಮಂತ್ರಿಯಾಗಿದ್ದಾಗ, ಕಾರ್ಮಿಕ ಮಂತ್ರಿಯಾಗಿದ್ದಾಗ ನಮ್ಮ ದೇಶದ ಗಣಿಗಳಿಗೆ ಇಳಿದು ಅಲ್ಲಿ ಇವತ್ತು ಕನಿಷ್ಠ ವೇತನವನ್ನು ಖಾತ್ರಿಪಡಿಸಿದ್ರು. ESI ಕಾನೂನು ಇರ್ಬೋದು, PF ಕಾನೂನು ಇರ್ಬೋದು, ಕನಿಷ್ಠ ವೇತನ ಕಾನೂನು ಇರ್ಬೋದು, ಹೆಣ್ಮಕ್ಳಿಗೆ ಹೆರಿಗೆ ಭತ್ಯೆ ಕಾನೂನನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾರಿ ಮಾಡಿದ್ರು. ಆದರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾರಿ ಮಾಡಿದಂಥ ಈ ಒಂದು ಕಲ್ಯಾಣ ಕಾನೂನುಗಳನ್ನ ಬಿಜೆಪಿ ಸರ್ಕಾರ 4 ಸಮಿತಿಗಳನ್ನಾಗಿ ರೂಪಣೆ ಮಾಡಿ ಕಿತ್ತಾಕಿ ಇವತ್ತು ಶ್ರೀಮಂತರಿಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಹೊರಟಿದೆ. ಹಾಗಾಗಿ ಆ 4 ಕಾರ್ಮಿಕ ಸಮಿತಿಗಳ ವಿರುದ್ಧ ಈ ಹೋರಾಟ ನಡೀತಾ ಇದೆ. ಎರಡನೇದು, ಇವತ್ತು ಭೂ ಸ್ವಾಧೀನ. ನಮ್ಮ ದೇಶದಲ್ಲಿ 2001ನೇ ಇಸವಿಯಿಂದ ಪ್ರತಿ ವರ್ಷ 1.5% ರೈತರು, ಬಡವರು ಗ್ರಾಮೀಣ ಪ್ರದೇಶವನ್ನು ಬಿಟ್ಟು ನಗರಗಳಿಗೆ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಇಲ್ಲಿ ತನಕ ನಮಗೆ ಕೆಲಸಗಳು ಸಿಗ್ತಾ ಇತ್ತು. ಇಡೀ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಕೊಡುವಂತ ಕ್ಷೇತ್ರ ಅದು ಕೃಷಿ ಕ್ಷೇತ್ರ. ಆದ್ರೆ ಇವತ್ತು 85% ಇದ್ದಂತ ಕೃಷಿ ಕ್ಷೇತ್ರ 57% ಇಳಿದಿದೆ. 2000 ಇಸವಿಯಿಂದ ಸುಮಾರು 1.5% ಜನ ರೈತರು, ಕಾರ್ಮಿಕರು, ಕೂಲಿಕಾರರು ಹಳ್ಳಿಗಳನ್ನ ಬಿಟ್ಟು ನಗರಗಳಿಗೆ ಬರ್ತಾ ಇದ್ದಾರೆ. ನಗರಗಳಲ್ಲಿ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ? ಆಟೋ ಡ್ರೈವರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮನೆಗೆಲಸದಾರ ಕೆಲಸ ಮಾಡ್ತಾ ಇದ್ದಾರೆ, ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ, ಬೀದಿ ಬದಿ ವ್ಯಾಪಾರಿಗಳಾಗಿದ್ದಾರೆ, ಪೌರ ಕಾರ್ಮಿಕರಾಗಿದ್ದಾರೆ. ಆದ್ರೆ ಹಳ್ಳಿಗಳನ್ನ ಬಿಟ್ಟು ನಗರಗಳಿಗೆ ಬರುವಂತ ಆ ಕಾರ್ಮಿಕರು ಎಲ್ಲಿ ವಾಸ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಲಮ್ಗಳಲ್ಲಿ ವಾಸ ಮಾಡ್ತಾರೆ. ಅವರಿಗೆ ನಾಗರಿಕ ಸೌಲಭ್ಯಗಳಿಲ್ಲ. ಹಾಗಾಗಿ ಅವರಿಗೆ ಕನಿಷ್ಠ ವೇತನ ಇಲ್ಲ. ಇವತ್ತು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕು, ರೈತರಿಗೆ, ಕೃಷಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋಂಥದ್ದು ನಮ್ಮ ಪ್ರಮುಖವಾದಂತ ಹೋರಾಟ. ಈಗ ತಮಗೆಲ್ಲ ಗೊತ್ತಿರಬೇಕು, ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ರೈತರಿಗೆ ಬಂದು ಒಕ್ಕಲೆಬ್ಬಿಸ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ದಂಧೆಗಳು, ಕಾರ್ಪೊರೇಟ್ ದಂಧೆಗಳು. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ರೈತರಿಗೆ ನೀವ್ ಯಾಕೆ ಮೆಕ್ಕೆಜೋಳ ಬೆಳಿತೀರಿ, ನೀವ್ ಯಾಕೆ ಜೋಳ ಬೆಳಿತೀರಿ, ನೀವ್ ಯಾಕೆ ತರಕಾರಿ ಬೆಳಿತೀರಿ, ಅದಕ್ಕೆ ರೇಟ್ ಇಲ್ಲ, ಅದ್ರಾಗಿ ಬದಲಾಗಿ ನೀವು ಭೂಮಿಯನ್ನ ಮಾರಾಟ ಮಾಡಿ, ಭೂಮಿಯನ್ನ ಮಾರಾಟ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಬೆಲೆ ಸಿಗುತ್ತೆ ಅಂತೇಳಿ ಅವರು ಇವತ್ತು ರೈತರಿಗೆ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಭೂಮಿಯನ್ನ ನಂಬ್ಕೊಂಡಂತ ರೈತರು ಇವತ್ತು ಅಲ್ಲಿ ಅವರಿಗೆ ಸಿಕ್ಕಷ್ಟು ರಿಯಲ್ ಎಸ್ಟೇಟ್ ದಂಧೆಗೆ ಭೂಮಿಯನ್ನ ಮಾರಿ ಅವ್ರು ಏನ್ ಮಾಡ್ತಾ ಇದ್ದಾರೆ,
ಇವ್ರಿಗೆ ಹೇಳ್ತಾ ಇದಾರೆ ರೈತರಿಗೆ, ನೀವು ಭೂಮಿ ಮಾರಿದ್ರೆ ನೀವು ಬಿಕಾರಿಗಳಾಗಲ್ಲ, ಕೈಗಾರಿಕೆಗಳು ಬರ್ತಾವೆ, ಅಲ್ಲಿ ನಿಮಗೆ ಕೆಲಸ ಕೊಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಅನ್ನ ಬೆಳೆದಂತ ರೈತನಿಗೆ ಯಾವ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ವಾಚ್ಮನ್ ಕೆಲಸ ಕೊಡ್ತಾರೆ, ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ ಕೊಡ್ತಾರೆ, ಅಲ್ಲಿ ಡ್ರೈವರ್ಗೆ ಕೆಲಸ ಕೊಡ್ತಾರೆ. ಅಂದ್ರೆ ಅನ್ನ ಬೆಳೆಯಂತ ರೈತ ಇವತ್ತು ಏನಾಗಿದ್ದಾನೆ ಅಂತಂದ್ರೆ ಭಿಕ್ಷುಕನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಆದ್ರೆ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಭೂಮಿಗಳನ್ನು ಕೊಡ್ತಾರೆ, ಇವತ್ತು ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿ ಕೊಡ್ತಾರೆ. ಒಂದು ಇನ್ನ ನೆಕ್ಸ್ಟ್ ಇರ್ತಕ್ಕಂಥದ್ದು, ನಮ್ಮ ರಾಜ್ಯದಲ್ಲಿ 1 ಕೋಟಿ ಜನ ಕನಿಷ್ಠ ವೇತನದ ವ್ಯಾಪ್ತಿಗೆ ಬರ್ತಾ ಇದ್ದಾರೆ. ಅವರಿಗೆ ಕನಿಷ್ಠ ವೇತನವನ್ನ ಮೇ 22ನೇ ತಾರೀಕು ಪರಿಷ್ಕರಣೆ ಆಗಿದೆ. ಬೆಲೆಗಳು ವಿಪರೀತ ಏರ್ತಾ ಇದಾವೆ, ಆದ್ರೆ ನಮ್ಮ ವೇತನ ಕೂಲಿಗಳು ಜಾಸ್ತಿ ಆಗ್ತಾ ಇಲ್ಲ. ನೋಡಿ, ಇಲ್ಲಿ ಬಿಸಿ ಊಟದ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಅವರೆಲ್ಲ ದುಡಿತಾ ಇದ್ದಾರೆ, ಅವರಿಗೆ ಕೂಲಿ ಜಾಸ್ತಿ ಆಗ್ತಾ ಇಲ್ಲ. ಹಮಾಲಿ ಕಾರ್ಮಿಕರು ನಿತ್ಯ ದುಡಿತಾ ಇದ್ದಾರೆ, ಅವ್ರಿಗೆ ಕೂಲಿ ಜಾಸ್ತಿ ಆಗ್ತಾ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ಇಟ್ಕೊಂಡ್ರೆ, ಸಾಲ ಮಾಡಿ ಅಂಗಡಿ ಇಟ್ಕೊಂಡ್ರೆ ಇವತ್ತೇನ್ ಹೇಳ್ತಾರೆ, ಇದು ಹುಬ್ಬಳ್ಳಿ ನಗರ ಸುಂದರವಾಗಿರ್ಬೇಕು, ಬೆಂಗಳೂರು ನಗರ ಸುಂದರವಾಗಿರ್ಬೇಕು, ನೀವು ಬೀದಿಯಲ್ಲಿ ಇರಬಾರ್ದು ಅಂತೇಳಿ ಅವ್ರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಸರ್ಕಾರದ ನೀತಿಗಳ ವಿರುದ್ಧ ಈ ಒಂದು ಜೈಲು ಬರೋ ಚಳವಳಿ ನಡೀತಾ ಇದೆ. ಹಾಗಾಗಿ ಇತರೆ ಬೇಡಿಕೆಗಳಿಗಾಗಿ ಕೂಡ ಈ ಜೈಲು ಬರೋ ಚಳವಳಿ ನಡೀತಾ ಇದೆ. ಇದು ನರೇಂದ್ರ ಮೋದಿ ಸರ್ಕಾರದ ನೀತಿಗಳ ವಿರುದ್ಧ. ಈಗ ಆಲ್ರೆಡಿ ತಮಗೆ ಗೊತ್ತಿದೆ, 2 ಹೋರಾಟಗಳನ್ನು ಗೆದ್ದಿದ್ದಾರೆ. ಒಂದು, ದೆಹಲಿ ರೈತರು ಸುಮಾರು 1.5 ವರ್ಷ 2 ವರ್ಷ ದೆಹಲಿ ಬೀದಿಗಳಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ. ಮೊನ್ನೆ ನಮ್ಮ ಮಕ್ಕಳುಗಳು ದೆಹಲಿ ಬೀದಿಯಲ್ಲಿ ಜಂಜಿ ಅಂತೇಳಿ ಹೋರಾಟ ಮಾಡಿ ಈ ಸರ್ಕಾರವನ್ನ ಸೋಲಿಸಿದ್ದಾರೆ. ಹಾಗಾಗಿ ನಾವು ಈ ಒಂದು ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ. ನಾವು ಬೇಕಾದ್ರೆ ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ. ನಮ್ಮನ್ನು ಬಂಧಿಸಿ ಜೈಲು ಇಡೋದಾದ್ರೆ ನಿಮ್ಮ ಜೈಲುಗಳು ಭರ್ತಿ ಆಗ್ಲಿ, ಆದ್ರೆ ನಮ್ಮ ಬೇಡಿಕೆಗಳನ್ನ ನಾವು ಬಿಡೋದಿಲ್ಲ. ಹಾಗಾಗಿ ಈ ಸರ್ಕಾರ ಜನ ವಿರೋಧಿ ನೀತಿಗಳನ್ನ, ರೈತ ವಿರೋಧಿ ನೀತಿಗಳನ್ನ, ಬಡವರ ವಿರೋಧಿ ನೀತಿಗಳನ್ನ ವಾಪಸ್ ಪಡಿಬೇಕು, ಬೆಲೆ ಏರಿಕೆ ವಿರೋಧಿ ನೀತಿಗಳನ್ನ ವಾಪಸ್ ಪಡಿಬೇಕು. ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನ ಇವತ್ತು ಎದುರಿಸಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನ ಇವತ್ತು JCT ಪರವಾಗಿ, CIT ಪರವಾಗಿ, AITC ಪರವಾಗಿ ಮತ್ತು SKM ಪರವಾಗಿ ನಾವು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಕೆ ಮಹಂತೇಶು, CIT ನ ರಾಜ್ಯ ಕಾರ್ಯದರ್ಶಿ.